ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಪ್ರಪಂಚವೇ ಕಣ್ಣೀರಿನ ಕಥೆಯಲ್ಲಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಈ 3 ಜನ ದೇಶದ ಯುದ್ಧ ಯಾತಕ್ಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಇದು ಅವರವರ ಪ್ರತಿಷ್ಠೆಗಾಗಿ ಯುದ್ಧ ನಡೀತಾ ಇದೆ. ಈ ಮಧ್ಯ ಪ್ರಪಂಚದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅಮೆರಿಕ ಜೊತೆ ಇದ್ದಂತ ನ್ಯಾಟೋ ದೇಶಗಳೆಲ್ಲ ಹೊರಗಡೆ ಹೋಗ್ತಾ ಇದೆ. ನ್ಯಾಟೋ ದೇಶಗಳು ಅಮೆರಿಕ ಅಧ್ಯಕ್ಷರ ಮಾತನ್ನ ಕೇಳ್ತಾ ಇಲ್ಲ. ಈ ಕಡೆ ಇರಾನ್ ಇವರಿಗೂ ಭಾರಿ ಬೆಂಬಲ, ಚೀನಾ, ರಷ್ಯಾ ಇವರು ಕಡೆ, ಇಸ್ರೇಲ್ ಮೊದ್ಲಿಂದಲೂ ಅವರು ಈ ರೀತಿ ಹೋರಾಟ ಮಾಡೋದೇ ಅವ್ರ ಕೆಲಸ. ಈ 3 ದೇಶಗಳಿಂದ ಇಡೀ ಪ್ರಪಂಚಕ್ಕೆ ಇದರ ಬಿಸಿ ತಲುಪಿದೆ. ಬಹಳ ಗಂಭೀರವಾಗಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ, ಪ್ರಾಮಾಣಿಕತೆ, ಅಹಿಂಸೆ ಇದು ಇವತ್ತು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇಂಡಿಯಾ ದೇಶದ ರಾಷ್ಟ್ರಪಿತನ ಅದ್ಭುತವಾದಂತ ಸಂದೇಶ. ನಾವು ಸೋಮವಾರ ಬೆಂಗಳೂರು ನಗರದಲ್ಲಿ ಯುದ್ಧ ಬೇಡ, ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ತಾವು ಕೈಗೊಳ್ಳಬೇಕು. ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಹಣ ಈ 3 ದೇಶಗಳಲ್ಲಿ ನಷ್ಟ ಆಗಿದೆ. ಇದರಿಂದ ಇಡೀ ಪ್ರಪಂಚಕ್ಕೆ ಬಹಳ ಘೋರವಾದ ಅನ್ಯಾಯ. ಕರ್ನಾಟಕದಲ್ಲಿ ಒಂದ್ ಕಡೆ LPG ಇಲ್ಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವೆರಡೂ ಮೌನವಾಗಿದ್ದಾರೆ. ಮತ್ತು ಕರ್ನಾಟಕದ ವಿರೋಧ ಪಕ್ಷಗಳು ಉಸಿರೇ ಇಲ್ಲ, ಮಾತೇ ಇಲ್ಲ. ಆಡಳಿತ ಪಕ್ಷ ಇದು ನಮ್ದಲ್ಲ, ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಒಂದ್ ಕಡೆ ಆಡಳಿತ ಪಕ್ಷ, ಒಂದ್ ಕಡೆ ವಿರೋಧ ಪಕ್ಷ. ಈ ಮಧ್ಯ ಜನರಿಗೆ ಉಸಿರು ಕಟ್ಟುವ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಜನ ಪ್ರಾಣ ಬಿಡುವ ಪರಿಸ್ಥಿತಿಗೆ ಹೋಗ್ತಾರೆ. ಅನ್ನ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ. ಈ ಪರಿಸ್ಥಿತಿ ಆಗುತ್ತೆ. ಇದನ್ನ ಬಹಳ ಗಂಭೀರವಾಗಿ ಕರ್ನಾಟಕದ ವಿರೋಧ ಪಕ್ಷ, ಆಡಳಿತ ಪಕ್ಷ ಅವ್ರಿಗೇನೂ ಬೇಕಾಗಿಲ್ಲ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಕೂತಿದ್ದಾರೆ. ಏನಂದ್ರೇನು ಗೊತ್ತಿಲ್ಲ. ಬಿಜೆಪಿ ಅವರಿಗೆ ಇದುವರೆಗೂ ಅವರು ಒಂದಲ್ಲ ಒಂದ್ ಏನೇ ಆದ್ರೂ ಬಾಯಿ ಬಿಡ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು. ಸಿಲಿಂಡರ್ ಬಗ್ಗೆ ಗಲಾಟೆ ಮಾಡ್ತಾ ಇಲ್ಲ. ಯಡಿಯೂರಪ್ಪ ಗಲಾಟೆ ಮಾಡ್ಲಿಲ್ಲ, ಯಡಿಯೂರಪ್ಪನ ಮಗ ಗಲಾಟೆ ಮಾಡ್ಲಿಲ್ಲ, ಬಿಜೆಪಿ ಅವರು ಗಲಾಟೆ ಮಾಡ್ಲಿಲ್ಲ, ಯತ್ನಾಳ್ ಗಲಾಟೆ ಮಾಡ್ಲಿಲ್ಲ. ಬಿಜೆಪಿ ಅವ್ರಿಗೆ ಬೇಕಾಗಿಲ್ಲ. ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಪ್ರಧಾನಿ ಅವರನ್ನು ಭೇಟಿ ಮಾಡಿ ನಮ್ಗೆ ಅನ್ಯಾಯ ಆಗಿದೆ, ಜಾಸ್ತಿ LPG ಕೊಡಿ. ನಿಮ್ಗೆ ಹೇಳ್ತೀನಿ, ರಿಕ್ಷಾ ಚಾಲಕರು ಬಟ್ಟೆಗಾಗಿ ಪ್ರತಿದಿನ ಬರ್ತಿದ್ದಂತ ಹಣ ಬರ್ತಾ ಇಲ್ಲ, ತೊಂದರೆ ಸಿಕ್ಕಿದ್ದಾರೆ. ಬೀದಿಯಲ್ಲಿ ರಿಕ್ಷಾಗಳು ನಿಲ್ಲಿಸಿದ್ದಾರೆ. ಕೂಡಲೇ ಸರ್ಕಾರ ರಿಕ್ಷಾ ಚಾಲಕರಿಗೆ ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನ ಕೊಡ್ಬೇಕು. ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನು ಕೊಡಬೇಕು. ಇದರಿಂದ ಅವ್ರು ಬದುಕ್ತಾರೆ. ಇವಾಗ ನಿಮ್ಗೆ ಹೇಳೋದಾದ್ರೆ, ಬೆಂಗಳೂರಿನ ಬೀದಿಯಲ್ಲಿ LPG ಇಲ್ಲದೆ ರಸ್ತೆಯಲ್ಲೇ ಗಾಡಿಗಳನ್ನ ಲೈನ್ ಆಗಿ ನಿಲ್ಲಿಸಿದ್ದಾರೆ. ಇದು ನಿಜಕ್ಕೂ ಬಹಳ ಅನ್ಯಾಯ. ಕನ್ನಡ ಚಳುವಳಿ ಪಕ್ಷ ನಾವು ರಿಕ್ಷಾ ಚಾಲಕರ ಪರವಾಗಿ ತೀವ್ರ ಹೋರಾಟ ಮಾಡ್ತೀವಿ. ಗ್ಯಾಸ್ ಬಗ್ಗೆ ಹೋರಾಟ ಮಾಡ್ತೀವಿ, ಸಿಲಿಂಡರ್ ಬಗ್ಗೆ ಹೋರಾಟ ಮಾಡ್ತೀವಿ. ಬಹಳ ಗಂಭೀರವಾಗಿ ಇದನ್ನ ನಾವು ತೆಗೆದುಕೊಂಡಿದ್ದೇವೆ, ತೀವ್ರವಾಗಿ ಹೋರಾಟ ಮಾಡ್ತೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.